ಮಾತಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಸಿನಿಮಾನ ತಲುಪಿಸುವಂಥ ಒಂದು ಪ್ರಯತ್ನ, ಆ ತಲುಪಿಸುವಂಥ ಒಂದು ಮನಸ್ಥಿತಿ, ತಲುಪಿಸುವಂಥ ಮನುಷ್ಯತ್ವ ಎಲ್ಲ ಮಾಧ್ಯಮದವರಿಗೆ ಮನಸ್ಸಿಗೆ ತಟ್ಟಿ ಜನರಿಗೆ ತೊಗೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಂಟರ್ವ್ಯೂಸ್ ಮಾಡಿದ್ದು, ನೀವು ನಿಮ್ಮ ಮುಖಾಂತರ ಪ್ರಚಾರ ಮಾಡಿದ್ದು. ಸಹಜವಾಗಿ ಯೂಶಲಿ ಒಂದು ಸಿನಿಮಾ ಪ್ರಚಾರ ಆಗಬೇಕಾದ್ರೆ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದನ್ನು ಮೀರಿ, ಅದನ್ನು ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಎಷ್ಟೊಂದು ಜನ ಭಾವುಕತೆಯಿಂದ ಈ ಸಿನಿಮಾನ ತಗೊಂಡು ಹೋಗಿ ಯುದ್ಧಕಾಂಡ ಸಿನಿಮಾಗೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಎದ್ದು ನಿಂತ್ಕೊಂಡು ನಿಮಗೊಂದು ಚಪ್ಪಾಳೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ಗೂ ಮುಂಚೆ ನಾವು ಕೇಳ್ಕೊಳ್ತೀವಿ, ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಂತ. ನೀವು ಮಾಡಿದ್ದೀರಾ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಒಂದು ಸಿನಿಮಾದ ಗೆಲುವು ಬರೀ ನಾನು ಎಷ್ಟು ಗಳಿಕೆ ಮಾಡ್ತು ಅನ್ನೋದಕ್ಕಿಂತ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು. ಇವತ್ತು ಗೆಲುವು ಕೂಡ ನಾನು ಸಂಭ್ರಮಿಸ್ತಾ ಇರೋದು ಅದೇ ವಿಚಾರಕ್ಕಾಗಿನೇ. ಮನಸ್ಸಿಂದ ಬರುವಂಥ ಪ್ರಶಂಸೆ, ಮನಸ್ಸಿಂದ ಸ್ವೀಕಾರ ಮಾಡುವಂಥ ಸಿನಿಮಾಗಳು ಬಹಳ ಅಪರೂಪ. ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ತೋರಿಸುವಂಥ ಒಂದು ಸಂಕೇತ. ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು, ಕನ್ನಡ ಸಿನಿಮಾ ನೋಡೋಕೆ ಪ್ರೇಕ್ಷಕರು ಬರ್ತಾ ಇಲ್ಲ, ಈ ಗಳಿಕೆ ಸಾಲ್ತಾ ಇಲ್ಲ, ಈ ಥರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು, ಈ ಥರದ ಮಾತುಗಳು ಅಫ್ಕೋರ್ಸ್ ಇದು ಸಹಜ. ಒಬ್ಬ ನಿರ್ಮಾಪಕ ಹಾಕಿ ದುಡ್ಡಿಗೆ ಆ ವಿಚಾರಕ್ಕೆ ಲೆಕ್ಕ ಹಾಕಿದಾಗ ಅದು ನಿಜ. ಆದರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾರ್ಯಾರು ಓಪನಿಂಗ್ಸ್ ಕೊಟ್ಟರು, ಯಾರ್ಯಾರು ಸಿನಿಮಾ ಚೆನ್ನಾಗಿದೆ ಅಂತ ಬಂದರು, ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೊಗಳಿ ಬಂದಿದ್ದಾರೆ. ಎಷ್ಟು ಸಂಖ್ಯೆನಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.